ಸಾರಿ, ಐ ಆಮ್ ಸಾರಿ. ಏನ್ ಲವ್ ಗುರು ಕಾಂಗ್ರೆಸ್ ಮೇಲೆ ಡಿ ಕೆ ಶಿವಕುಮಾರನ್ಗೆ. ಸಾರಿ ಕೇಳಿದ ತಕ್ಷಣ ಪಕ್ಷ ಕ್ಷಮಿಸ್ತದ. ಓಕೆ, ಈಗ ಡಿ ಕೆ ಶಿವಕುಮಾರ್ ಸಾರಿನ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪೋದಾದ್ರೆ, ಆಮೇಲೆ ಜನಗಳ ಓಟಿಂದ ಕಾಂಗ್ರೆಸ್ ಪಕ್ಷ ಇರೋದು ನಿಜನೇ ಆಗಿದ್ದಾರೆ. ಜಾತಿ ತಾರತಮ್ಯದ ಬಗ್ಗೆ ಕಾಂಗ್ರೆಸ್ಗೆ ನಂಬಿಕೆ ಇಲ್ಲ, ಎಲ್ಲರೂ ಒನ್ನದಾದರೆ ಈಗ ಡಿ ಕೆ ಶಿವಕುಮಾರ್ ಸಾರಿನ ಅಕ್ಸೆಪ್ಟ್ ಮಾಡಿದಿರಲ್ಲ, ಅಕ್ಸೆಪ್ಟ್ ಮಾಡಿದ್ರಿ ಅಂತಾನೆ ಅನ್ಕೊಂತೀವಿ ನಾವೆಲ್ಲ. ಯಾಕಂತ ಕಿತ್ತಾಗ್ತಾ ಇಲ್ಲ, ಭಯ ಬಂದಿದೆ. ಅಲ್ರಿ, ಗಾಂಧಿನ ಕೊಂದೋರಿಲ್ಲಿ. ಆಮೇಲೆ ಒಂದು ವಿಚಾರ ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತೀನಿ, ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಐಡಿಯಾಲಜಿ. ನಮ್ಮ ಪ್ರಪಂಚದಲ್ಲಿ ಯಾವುದೇ ಐಡಿಯಾಲಜಿಗಳು ನಾನು ಅದ್ರ ವಿರುದ್ಧ ಇಲ್ಲ, ಇನ್ಕ್ಲೂಡಿಂಗ್ RSS ನ ಕೆಲವು ಅಂಶಗಳನ್ನು ನಾನು ಒಪ್ತೇನೆ. ಯಾವುದು? ಜನರನ್ನ ಸಾಮಾನ್ಯ ಜನರನ್ನ ಕರ್ಕೊಂಬಂದು ಅವ್ರಿಗೆ ಯೂನಿಫಾರ್ಮ್ ಹಾಕಿ ಅವ್ರಿಗೊಂದು ಶಿಸ್ತು ತರಬೇತಿ ಕೊಡೋದು, ಒಳ್ಳೆ ಮಾತುಗಳನ್ನು ಆಡೋದು, ಆಮೇಲೆ ಹಿಂದೂ ಧರ್ಮದ ಬಗ್ಗೆ ಅಕಾರವಾದಂತ ಒಂದು ಅಟ್ಯಾಚ್ಮೆಂಟ್ ಇರೋದ್ರಿಂದ ನಾನು ಒಪ್ತೀನಿ. ಹಂಗನ್ಬಿಟ್ಟು ಎಲ್ಲದನ್ನೂ ಒಪ್ತೀನಿ ಅಂತಲ್ಲ. ಇವನ್ ಐ ಲೈಕ್ RSS ಸರ್ಟನ್ಲಿ. ಒಂದಷ್ಟು ವಿಚಾರಗಳನ್ನ ಒಪ್ತೀವಿ, ಎಲ್ಲಾ ವಿಚಾರಗಳನ್ನೂ ಒಪ್ಪಲ್ಲ. ಹಂಗನ್ನೋದಕ್ಕೆ ಗಾಂಧಿ ಕೊಂದ ವಿಚಾರದಲ್ಲಿ ಗಾಂಧಿಯನ್ನ ಮುಂದಿಟ್ಕೊಂಡು ಕಟ್ಟದಂತ ಕಾಂಗ್ರೆಸ್ ಅಲ್ಲಿ ಈ ಯಾರೋ ಕಟ್ಟದ ಹರಿಪ್ರಸಾದ್ ಅವರು ತುಂಬಾ ಒಂದು ಒಳ್ಳೆ ಮಾತನ್ನ ಹೇಳಿದ್ರು. ಐ ಥಿಂಕ್ ರಿಯಲಿ ಗ್ರೇಟ್ ಇಂಟೆಲೆಕ್ಚುಯಲ್ ಅಂತ ಅನ್ಸುತ್ತೆ ಬಿ ಕೆ ಹರಿಪ್ರಸಾದ್ ಅವರು. ಅಲ್ರಿ, ಗಾಂಧಿ ಕೊಂದವರನ್ನ ಇಲ್ಲಿ ಇವರು ಗಾಂಧಿ ತತ್ವಗಳನ್ನ ಪಾಲಿಸ್ಕೊಂಡ್ಬಂದಂತ ಕಾಂಗ್ರೆಸ್ ಅಲ್ಲಿ ಗಾಂಧಿ ಕೊಂದವ್ರ ಬಗ್ಗೆ ಆಡಿ ಹೋಗಿದ್ರೆ ಬೇಜಾರಾಗಲ್ವಾ? ಅದು ಶಿಸ್ತು ಕ್ರಮ, ಅದನ್ನ ಹೇಳ್ಬೇಕಾಗಿ ಡಿ ಕೆ ಶಿವಕುಮಾರ್ಗೆ. ಅವ್ರಿಗೆ ಗೊತ್ತಿದೆ, ಅನುಭವ ಇದೆ ಅಂತಂದ್ರು. ಡಿ ಕೆ ಶಿವಕುಮಾರ್ ಎಲ್ಲ ಇದೆ, ಗೇಮ್ ಆಡ್ತಾ ಇದ್ದಾರೆ ಬಿ ಕೆ ಹರಿಪ್ರಸಾದ್. ಈ ಕಾಂಗ್ರೆಸ್ ಅನ್ನ ಮುಣಗಿಸದೆ ಡಿ ಕೆ ಶಿವಕುಮಾರ್ ಇನ್ನೂ ಮಡಿಕೊಂಡ್ರೆ ಈಸ್ ಲೈಕ್ ಟ್ವಿಂಕ್ಲಿಂಗ್ ಬಾಂಬ್ ಇದ್ದಂಗೆ. ಒಳಗಡೆ ಈ ಒಂದು ಕಾಂಗ್ರೆಸ್ ಅಲ್ಲಿ ಒಂಥರ ಬಾಂಬ್ ಇದ್ದಂಗೆ. ಹೋಗ್ಬೇಕಾದ್ರೆ ತಾನು ಉಡಾಯಿಸ್ಕೊಂತಾನೆ. ಬಾಂಬ್ ಅಂದ್ರೆ ನಿಜವಾದ ಬಾಂಬ್ ಅಲ್ಲ ಹೇಳ್ತಾ ಇರೋದು. ಐ ಆಮ್ ಟ್ವಿಂಕ್ಲಿಂಗ್ ಬಾಂಬ್ ಇದ್ದಂಗೆ ಅಂತ. ಯಾವ ಟೈಮಲ್ಲಿ ಹೊಡೆದೋಗುತ್ತಾ ಗೊತ್ತಿಲ್ಲ. ಅದು ನಾಶ ಆಗುತ್ತೆ, ಜೊತೆಲಿ ಕಾಂಗ್ರೆಸ್ ಪಕ್ಷ ನಾಶ ಮಾಡ್ತಾರೆ. ಹಾಗಾಗಿ ಖಂಡಿತವಾಗಿ ಐ ಥಿಂಕ್ ಯು ಡೋಂಟ್ ಡಿಸರ್ವ್ ಕಾಂಗ್ರೆಸ್ ಪಕ್ಷ ಈ ಮರ್ಸಿಯನ್ನ ತಗೊಳ್ಬಾರ್ದು ಅಂತ ಒಂದ್ ಮಾತು ಹೇಳುತ್ತಾ, ಎರಡನೇ ಮಾತು, ಈಗ ಒಕ್ಕಲಿಗ ಡಿ ಕೆ ಶಿವಕುಮಾರ್ ಈತನಿಗೆ ನೀವು ಸಾರಿ ಕಾಂಗ್ರೆಸ್ ಅವರು ಅಕ್ಸೆಪ್ಟ್ ಮಾಡೋದಾದ್ರೆ ರಾಜಣ್ಣಂಗೂ ರಾಜಣ್ಣಂದು ಸಾರಿನೂ ಅಕ್ಸೆಪ್ಟ್ ಮಾಡಿ ಮತ್ತೆ ಕ್ಯಾಬಿನೆಟ್ ಕೊಡಬೇಕು ಅಂತ ಇದು ಕರ್ನಾಟಕದ ಜನರ ಕೂಗು. ಬಸವಣ್ಣನವರ ತತ್ವ ಸಿದ್ಧಾಂತಗಳಲ್ಲಿ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ, ಕುವೆಂಪು ಅವರ ತತ್ವ ಸಿದ್ಧಾಂತಗಳಲ್ಲಿ ಆ ಸಿದ್ಧಾಂತಕ್ಕೆ ಬದ್ಧರಾಗಿದ್ದು, ಗಾಂಧಿ ತತ್ವಕ್ಕೆ ಬದ್ಧರಾಗಿರೋ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೇಳೋದೇನು ಅಂತಂದ್ರೆ, ಈ ಬಂಡೆ ಸಾರಿನ ಇಸಪ್ ಮಾಡ್ಕೊಂಡ್ರಲ್ಲ, ಈಗ ಮತ್ತೆ ಶಿವರಾಜ್ಕಂತಾನೆ ಇರ್ಲಿ, ನಿಮ್ಮನ್ನ ಸ್ಪೋರ್ಟ್ನ ಕಾಂಗ್ರೆಸ್ ಉಡಾಯಿಸ್ಬಿಟ್ಟೆ ಆತನ ನಾಶ ಆಗೋದು ಇರ್ಲಿ. ಈಗ ರಾಜಣ್ಣನನ್ನು ಕೂಡ ಸಾರಿ ಹೇಳ್ತಾರೆ, ವಾಪಸ್ ತಗೊಳ್ಳಿ. ನಾವು ರಾಹುಲ್ ಗಾಂಧಿಗೂ ಕೇಳೋದಿದ್ದಾನೆ, ಸೋನಿಯಾ ಗಾಂಧಿ ಅವ್ರು ಕೇಳೋದಿದ್ದಾನೆ, ರಾಜಣ್ಣನು ಸಾರಿ ಕೇಳ್ತಾರೆ, ಪುಟ್ ಬ್ಯಾಕ್. ಯಾಕಂದ್ರೆ ರಾಜಣ್ಣ ಸಂಘರ್ಷದ ಸಮುದಾಯಗಳನ್ನು ರೆಪ್ರೆಸೆಂಟ್ ಮಾಡುವಂತ ವ್ಯಕ್ತಿ, ಆತನ ವಾಪಸ್ ತಗೊಳ್ಳೇಬೇಕು. ಯಾಕೆ ಒಕ್ಕಲಿಗ ಅಂತ ಕ್ಲೈಮ್ ಮಾಡ್ಕೊಂಡ್ಬಿಟ್ರೆ ಡಿ ಕೆ ಶಿವಕುಮಾರ್ ತಗೊಳ್ಬಹುದು. ಶೋಷಣೆಗಳನ್ನ ವಿರುದ್ಧ ಧ್ವನಿ ಎತ್ತಿ ನಿಂತಂತ ಸಮುದಾಯದ ರೆಪ್ರೆಸೆಂಟೇಟಿವ್ ಆತನ ವಾಪಸ್ ತಗೊಳ್ಳೇಬೇಕು. ಅಂಡ್ ದಿಸ್ ಇಸ್ ಅವರ್ ಡಿಮ್ಯಾಂಡ್. ಥ್ಯಾಂಕ್ ಯು.